ಗಿಲ್ಲಿಗೆ ಉತ್ತಮ ಅವಕಾಶಗಳು ಸಿಗ್ತಾ ಇದೆ. ಅದೇ ರೀತಿ PRK ಸಂಸ್ಥೆಯಿಂದ ಸಹ ಗಿಲ್ಲಿ ನಟಗೆ ಅವಕಾಶಗಳು ಕೂಡ ಅರಸಿ ಬರುತ್ತಿದೆ. ಅಶ್ವಿನಿ ಮೇಡಮ್ ಅವ್ರಿಗೆ ಗಿಲ್ಲಿ ನಟನ ಒಂದು ವಿನ್ ಏನಾಗಿದೆ ಅದು ತುಂಬಾನೇ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮನೋರಂಜನೆ ಸಹ ನೀಡ್ತಾರೆ. ಕಾಮಿಡಿ ಅಂತ ಬಂದ್ರೆ ಗಿಲ್ಲಿ ನಟ 100% ಮನೋರಂಜನೆ. ಸೊ ಹಾಗಾಗಿ ಗಿಲ್ಲಿ ನಟ ಹಾಕೊಂಡು ಸಿನಿಮಾವನ್ನು ಸಹ ಮಾಡೋಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಸುವರ್ಣ ಅವಕಾಶ PRK ಸಂಸ್ಥೆಯಿಂದ ಸಹ ನಡೆಯುತ್ತಿದೆ, ಮಾತುಕತೆಯು ಸಹ ನಡೆಯುತ್ತಿದೆ. ಇಫ್ ಇನ್ ಕೇಸ್ PRK ಸಂಸ್ಥೆಯಲ್ಲಿ ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಕೂಡ ಗಿಲ್ಲಿಗೆ ಖುಷಿ ಆಗುತ್ತೆ. ಅಪ್ಪು ಬಾಸ್ ಏನಾದ್ರು ಇದ್ದಿದ್ರೆ ಅವ್ರೇನಾದ್ರು ಆ ಒಂದು ಟೈಮ್ ನಲ್ಲಿ ಗಿಲ್ಲಿ ನಟನನ್ನ ಕಾಮಿಡಿ ಎಲ್ಲವನ್ನೂ ಕೂಡ ನೋಡಿದ್ರೆ ಖಂಡಿತವಾಗಿಯೂ ಕೂಡ ಇಷ್ಟೊತ್ತಿಗಾಗ್ಲೇ ಅವರು ಸಿನಿಮಾದಲ್ಲಿ ನಟಿಸಿದ್ದಾಗಿರೋದು. ಆ ರೀತಿ ಪಾಪ ಕಷ್ಟಪಟ್ಟು ಮೇಲೆ ಬಂದವರು ಗಿಲ್ಲಿ. ಅಪ್ಪು ನಟಿಸುವಂತ ಟೈಮ್ ನಲ್ಲೆಲ್ಲ ಇನ್ನ ಅವರು ಶೂಟಿಂಗ್ ಸೆಟ್ ವರ್ಕ್ ಎಲ್ಲ ಮಾಡ್ತಾ ಇದ್ರು, ಅಷ್ಟಾಗಿ ಅವರು ತೆರೆ ಮೇಲೆ ಬಂದಿರಲಿಲ್ಲ ಇನ್ನ ಕೂಡ. ಜನರಿಗಂತೂ ತುಂಬಾನೇ ಇಷ್ಟ. ಗಿಲ್ಲಿ ನಟ ಆರಂಭದಿಂದಲೂ ಕೂಡ ಪ್ರಾಪರ್ಟಿ ಕಾಮಿಡಿ ಎಲ್ಲವನ್ನೂ ಕೂಡ ಮಾಡ್ತಿದ್ರು. ನಂತರ ಕಾಮಿಡಿ ಕಿಲಾಡಿಗೆ ಬಂದ್ರು, ಮತ್ತೆ DKDಗೆ ಬಂದ್ರು. ಸೊ ಈ ರೀತಿ ರಿಯಾಲಿಟಿ ಶೋಗಳನ್ನ ಮಾಡ್ಕೊಂಡ್ ಬಂದ್ರು, ಬರ್ತ್ಡೇ ಬ್ಯಾಚುಲರ್ಸ್ ಅಂತೆಲ್ಲ ಮಾಡಿದ್ರು. ಸೊ ಹಾಗೂ ಕೂಡ ಎಲ್ರಿಗೂ ಚಿರಪರಿಚಯವಾಗಿತ್ತು ಗಿಲ್ಲಿ ನಟ. ಆದ್ರೆ ಈಗ ಬಿಗ್ ಬಾಸ್ ಗೆ ಬಂದ್ಮೇಲೆ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಎಲ್ಲರೂ ಕೂಡ ಗಿಲ್ಲಿ ಕಾಲ್ ಶೀಟ್ ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ, ಆ ಫಂಕ್ಷನ್ ಗಾಗಿ ಇನ್ವೈಟ್ ಮಾಡೋಕೆ ಕಾಯ್ತಾ ಇದ್ದಾರೆ. ದುಡ್ಡು ಮೇಲೆ ದುಡ್ಡು ಕೂಡ ಸಿಗ್ತದೆ, ನೇಮ್ ಫೇಮ್ ಎಲ್ಲವೂ ಕೂಡ ಸಿಕ್ಕಿದೆ.